ಬಟ್ ಆವಾಗ ಈ ವ್ಯಾಕ್ಸಿನೇಷನ್ ಅಂತಲ್ಲ ಹಾಕಿರಲಿಲ್ಲ, ಅವಾಗೆಲ್ಲ ಇಲ್ಲ. ನನ್ನ ಅಣ್ಣ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಾಡೋದು ತುಂಬ ಕಷ್ಟ. ಫೋನ್ ಮಾಡಿದಾಗ ಅವ್ರು ಕೆಳಗಡೆ ಬಂದರು, ಬಂದು ಚಿತ್ರ ತಗೊಂಡು ಹೋದರು. ಆವಾಗ ವಯನ್ಕೆ ಇರಲಿಲ್ಲ ಅದು. ನಾನು ಈಗ FLIVI ಪೀಣ್ಯದಲ್ಲಿರುವ ಒಂದು ಕಂಪನಿಗೆ ಬಂದಿದ್ದೇನೆ. ಇಲ್ಲಿ ನಮ್ಮ ಸುಪ್ರಸಿದ್ಧ ಮತ್ತು ಪ್ರತಿಭಾನ್ವಿತ ವ್ಯಂಗ್ಯ ಭಾವಚಿತ್ರಗಾರರು, ವ್ಯಂಗ್ಯ ಚಿತ್ರಗಾರರು, ಈಗ ಉದ್ದಿಮೆಯಾಗಿರುವ ಬಿ ಜಯರಾಮ್ ಉಡುಪರ ಆಫೀಸಿಗೆ ಬಂದಿದ್ದೇನೆ. ಅವರು ಈ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ನಮಸ್ಕಾರ ಜಯರಾಮ್ ಉಡುಪರೆ. ನಮಸ್ಕಾರ ಸರ್. ನಮಸ್ಕಾರ. ವೆರಿ ನೈಸ್ ಟು ಹಿಯರ್ ಯು. ಓಕೆ. ಈಗ ನೀವು ಇಲೆಕ್ಟ್ರಿಕಲ್ ಇಂಜಿನಿಯರ್, ನೀವು ವ್ಯಂಗ್ಯ ಭಾವಚಿತ್ರಗಳನ್ನು ಕನ್ನಡಪ್ರಭದಲ್ಲಿ ಪ್ರತಿದ್ರಿ, ವ್ಯಂಗ್ಯ ಚಿತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಕಳಿಸ್ತಾ ಇದ್ರಿ. ಆಮೇಲೆ ನೀವು ಪ್ರತಿ ವರ್ಷ ವ್ಯಂಗ್ಯ ಚಿತ್ರಕ್ಕಾಗಿ ವ್ಯಂಗ್ಯ ಚಿತ್ರಗಾರರ ಹಲವಾರು ಕೃತಿಗಳನ್ನು ಪೋಷಿಸಿ ಬೆಳೆಸ್ತಾ ಇದ್ದೀರಿ. ಮತ್ತು ನೀವೊಂದು ಪೋಷಕರು ಮತ್ತು ಅಭಿಮಾನಿಗಳು. ಈ ನಿಟ್ಟಿನಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದೇನೆ. ನೀವು ಕುಂದಾಪುರದಂಥ ಊರಿನಿಂದ ಬಂದವರು. ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ ಅಂತ? ಹೌದು, ನಾನು ಹುಟ್ಟಿದ್ದು ಕುಂದಾಪುರ ತಾಲೂಕಿನ ಬಳುಕೂರು ಗ್ರಾಮದಲ್ಲಿ. ಅದೊಂದು ಚಿಕ್ಕ ಗ್ರಾಮ. ಅಲ್ಲಿ ನನ್ನ ತಂದೆ ಸುಬ್ರಾಯ ಉಡುಪರು. ಅವರು ಮೂಲತಃ ಉಪಾಧ್ಯಾಯರು. ಬಟ್ ಅವರು ವಿವಿಧ ರೀತಿಯ ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕೆಲಸಗಳಲ್ಲಿ ಭಾಗಿಯಾದವರು. ಸೊ ಈ ಬಳಕೂರು ಅನ್ನೋದು ಚಿಕ್ಕ ಊರು. ಮುಂಚೆ ನಾನು ಹುಟ್ಟುವಾಗ ಏನಿತ್ತು, ಅಲ್ಲಿ ಬಸ್ ಆಗಲಿ ಏನು ಆ ಥರದ್ದೆಲ್ಲ ಇರಲಿಲ್ಲ. ಒಂದು ರೋಡ್ ಇತ್ತು, ಬಸ್ ಭಾಳ ಕಮ್ಮಿಯಾಗಿ ಇದಿತ್ತು. ಸೊ ನಮಗೆ ಏನಾದರೂ ಒಂದು ಹೊರ ಪ್ರಪಂಚ ನೋಡಬೇಕಾದ್ರೆ ಕುಂದಾಪುರಕ್ಕೆ ಹೋಗಬೇಕು, ಕುಂದಾಪುರ ತಾಲೂಕಿಗೆ. ಸೊ ಅದನ್ನು ಬಸ್ನಲ್ಲಿ ಹೋಗೋದು ಹಾಗೆಲ್ಲ ಇದೆ. ಬಟ್ ಹಳ್ಳಿನಲ್ಲಿ ಎಲ್ಲ ಹಳ್ಳಿ, ಕರ್ನಾಟಕದ ಎಲ್ಲ ಹಳ್ಳಿ ಥರ ಅಷ್ಟೊಂದು ಫೆಸಿಲಿಟಿ ಇರೋದಿಲ್ಲ. ಬಟ್ ಸಾಂಸ್ಕೃತಿಕವಾಗಿ ಯಕ್ಷಗಾನ ಈ ಥರದ್ದೆಲ್ಲ ತುಂಬ ನಡೀತಾ ಇತ್ತು. ಅದು ಕುಂದಾಪುರದ ಉತ್ತರ ಭಾಗದಲ್ಲಿದೆಯಾ, ದಕ್ಷಿಣ ಭಾಗದಲ್ಲಿದೆಯಾ, ಅಥವಾ ದಕ್ಷಿಣ ಅಂದರೆ ಬಾರ್ಕೂರು ಅಲ್ಲ, ನಿಮ್ಮ ಬಾರ್ಕೂರು, ಕೋಟೂರು ಅದೆಲ್ಲ ದಾಟಿ ಕುಂದಾಪುರದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಕುಂದಾಪುರದಿಂದ ಈಗ
ಕುಂದಾಪುರದಿಂದ 10 ಕಿಲೋಮೀಟ್ರ್. ಅಂದರೆ ಈ ಮಂಗಳೂರು ಬೆಂಗಳೂರು ಅಲ್ಲ, ಆ ರೋಡಲ್ಲ. ಇದು ಕುಂದಾಪುರದಿಂದ ನೀವು ಇದು ಸಿದ್ದಾಪುರ ಅಂತ ಕೇಳಿಬೇಕು, ಅಥವಾ ಕಮಲಶಿಲೆ ಅಂತ ಹೌದು, ಅದೇ ರೋಡ್ನಲ್ಲಿ ಬರುತ್ತೆ. ಅಲ್ಲಿ ನಿಮ್ಮ ತಂದೆಯವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರೆ? ಅವರು ಪ್ರೈಮರಿ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಅಲ್ಲಿ ಸ್ವಲ್ಪ ದೂರದಲ್ಲಿ. ಮತ್ತು ಅವರು ಸಾಂಸ್ಕೃತಿಕವಾಗಿ ತುಂಬ ಇದು ಮಾಡ್ತಾಯಿದ್ರು. ಅವರು ಏನು ಕಲ್ತದ್ದವರು? ಅವರು ಆವಾಗಿನ ಕಾಲದಲ್ಲಿ SSLC ಮಾಡಿದ್ದಾರೆ. ನಿಮ್ಮ ತಂದೆಯವರು ಏನಾಗಿದ್ರು ಸರ್? ಅವರು ರಾಮಚಂದ್ರ ಹುಡುಗರು ಅಂತ, ಅವರು ಜಮೀನ್ದಾರರು. ಅವರು ಬಡ್ಕೂರ್ನವರೇ? ಅವರು ಪಟೇಲ್ರು ಅಂತಾರಲ್ಲ, ಪಟೇಲ್ರು. ಜಮೀನ್ದಾರ್ಗಿಂತ ಪಟೇಲ್ರು ಅಂತ ಹೇಳೋದು. ನಿಮ್ಮ ತಂದೆಯವರಿಗೆ ಎಷ್ಟು ಮಕ್ಕಳು? ಅವ್ರಿಗೆ 3 ಜನ. ನಮ್ಮ ತಂದೆ, ಅವರು ನಮ್ಮ ಚಿಕ್ಕಪ್ಪ, ಮತ್ತು ನಮ್ಮ ತಂದೆ ತಂಗಿ 3 ಜನ. ಅವರು ಏನಾಗಿದ್ದರು? ಒಬ್ಬರು ಇಂಜಿನಿಯರು, ತಮ್ಮ. ತಾಯಿ ಅವರ ತಂಗಿ ಹೌಸ್ ವೈಫ್ ಆಗಿದ್ದರು. ಅವರು ಎಲ್ಲಿದ್ದಾರೆ? ಅವರು ಎಲ್ಲ ಹತ್ತತ್ರನೇ ಅಲ್ಲೇ, ಅವರಲ್ಲೇ ಇದ್ದಾರೆ. ಇಂಜಿನಿಯರಿಂಗ್ ಅಂದರೆ ಕುಂದಾಪುರ ತಾಲೂಕು. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಎಲ್ಲಿ ಮಾಡಿದ್ರು ಅವರು? ಅವರು ಇದು ಮಣಿಪಾಲದಲ್ಲಿ MIT. ಅವರು ಯಾವ ಸಬ್ಜೆಕ್ಟಲ್ಲಿದ್ದರು ಸರ್? ಅವರು ಎಲೆಕ್ಟ್ರಿಕಲ್. ಅವರು KEBನಲ್ಲಿದ್ದರು. ಮತ್ತು ನಿಮ್ಮ ತಂದೆಯವರಿಗೆ ಎಷ್ಟು ಮಕ್ಕಳು? ನಮ್ಮ ತಂದೆಯವರಿಗೆ 5 ಜನ ಮಕ್ಕಳು. ನಾನು ಕಿರಿಯವನು. ನಮ್ಮನ ಅಣ್ಣ ವೆಂಕಟರಾಮ ಉಡುಪ, ಡಾಕ್ಟರ್ ವೆಂಕಟರಾಮ ಉಡುಪ ಅಂತ, ಅವರು ರೇಡಿಯಾಲಜಿಸ್ಟ್ ಕುಂದಾಪುರದಲ್ಲಿ. ಮತ್ತು 3 ಜನ ಅಕ್ಕ ಇದ್ದಾನೆ, ಅಕ್ಕಂದ್ರೆ. ಆಮೇಲೆ ನೀವು ಅಕ್ಕಂದ್ರೆಲ್ಲ ಎಲ್ಲಿದ್ದಾರೆ ಅವರು? ಒಬ್ಬರು ಊರಿನಲ್ಲೇ ಇದ್ದಾರೆ, ಇನ್ನೊಬ್ಬರು ದಾವಣಗೆರೆ, ಇನ್ನೊಬ್ಬರು ಮಂಗಳೂರು ಹತ್ರ. ಅವರೆಲ್ಲ ಏನು ಕಲ್ತಿದ್ದಾರೆ ಸರ್? ಅವರೆಲ್ಲ BCom. ಅವರು ಫಸ್ಟಿನವರು ನೀವು ಇದು ಡಾಕ್ಟರ್ ಆದರೆ? ಅವರು ಡಾಕ್ಟರ್, ರೇಡಿಯಾಲಜಿಸ್ಟ್. MBBS ಮಾಡಿದ್ದಾರೆ. MBBS ಮಾಡಿ ರೇಡಿಯಾಲಜಿಸ್ಟ್ ಅಂತ ಇದೆ. ಸ್ಕ್ಯಾನಿಂಗ್ ಅಲ್ಲಿ ಕುಂದಾಪುರದಲ್ಲಿ ಈಗ ಕಾರ್ತಿಕ್ ಸ್ಕ್ಯಾನಿಂಗ್ ಸೆಂಟರ್ ಮಾಡಿ. ಅವರು ಮಣಿಪಾಲದಲ್ಲಿ ಮಾಡ್ಯಾರ? ಅಲ್ಲಿ ಅವರು ಬಳ್ಳಾರಿನಲ್ಲಿ ಮಾಡಿ, ಮೈಸೂರಿನಲ್ಲಿ ರೇಡಿಯಾಲಜಿ. ಅವರು ಮೆರಿಟ್ ಸ್ಟೂಡೆಂಟ್. ಉಳಿದವರೆಲ್ಲ ತುಂಬ ಸಾರ್ವಜನಿಕ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಕುಂದಾಪುರದಲ್ಲಿ. ಅವರು GK ಐತಾಳ್ ಅಂತ ಅವರು ನಿಮ್ಮ ಕಥೆಗಾರರು. ಅವರು ಹೇಗೆ ನಮಗೆ ಸಂಬಂಧ? ಅವರು ನಮ್ಮ ಭಾವನ ತಮ್ಮ, ದೊಡ್ಡ ಭಾವ. ಅಂದರೆ ನಿಮ್ಮ ಅಕ್ಕನ ಗಂಡನ ತಮ್ಮ, ಅವರಿಗೆ ಕಸಿನ್ ಆಗುತ್ತೆ. ಅವರು ಕಥೆಗಾರರು. ಅವರು ಕರ್ನಾಟಕ ಬ್ಯಾಂಕ್ನಲ್ಲಿದ್ದಾರೆ. ನಿಮ್ಮ ತಂದೆಯವರು, ತಾಯಿಯವರು ಅವ್ರು ಯಾವ ಊರು ಸರ್? ಅವರು ಅಲ್ಲೇ ಪಕ್ಕನೇ ಹಳನಾಡು ಅಂತ. ಅಲ್ಲೇ ಸ್ವಲ್ಪ ದೂರ. ಅದು ಉತ್ಸವ ಸಿನಿಮಾದಲ್ಲಿ ಏನೋ ಬಂದಿತ್ತ? ಉತ್ಸವ ಸಿನಿಮಾದಲ್ಲಿ ಇದು ಬಂದಿಲ್ಲ. ನಿಮಗೆ ನಿಮ್ಮ ತಂದೆಯವರು ಇತ್ತೀಚೆಗೆ ತೀರಿದ್ರ? ಲಾಸ್ಟ್ ಇಯರ್ 1 ವರ್ಷ. ಅವರ ಬಗ್ಗೆ ನೀವು ಸ್ಮರಣಿಕೆ ಬುಕ್ ತಂದಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಅದರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಬೋದೆ? ಇದು ಆ ಪುಸ್ತಕ. ಇದು ಪುಸ್ತಕ ಸುಬ್ಬರಾಯ ಉಡುಪರು, ಬಳಕೂರು. ಇದು ನಮ್ಮ ಅವರು ಮೇನಾಗಿ ಇದು ಕಾರ್ತಿಕೇಯ ಸುಬ್ರಹ್ಮಣ್ಯ ಕ್ಷೇತ್ರ. ಇದರಲ್ಲಿ ಅವರು ತುಂಬ ಮಾಡಿ ಅದನ್ನು ಮುಂದುವರಿತಿದ್ದಾರೆ. ಇದು ನಮ್ಮ ಕುಲದೇವರು ಕಾರ್ತಿಕೇಯ ಸುಬ್ರಹ್ಮಣ್ಯ. ಉಳ್ಳೂರು ಅಂತ ಇದೆ ನಮ್ಮನೆ. ಅದು ಉಳ್ಳೂರು ಗೊತ್ತಿದೆ. ಉಳ್ಳೂರು ದೇವಸ್ಥಾನ ಹೆಸರು. ನಿಮ್ಮ ದೇವರು ಕುಟುಂಬದ ಇದೆಲ್ಲ ಅನುಗ್ರಹ. ಇದು ಅವ್ರ ಬಗ್ಗೆ ಅವ್ರು ಗೊತ್ತಿಲ್ಲ. ನಿಮ್ಮ ತಾಯಿಯವರು ಇದ್ದಾರಲ್ಲ? ಇಲ್ಲ, ತಾಯಿಯವರು ಇಲ್ಲ. ಅವರು ಎಷ್ಟು 10 ವರ್ಷ ಮೇಲೆ. 10 ವರ್ಷ. ಇದೆಲ್ಲ ನೀವು ಮಾಡಿದ ಪುಸ್ತಕಗಳು ಎಲ್ಲ ಅವರ ಬಗ್ಗೆ ಬರೆದಿರೋದು. ಅವರ ಒಡನಾಡಿಗಳು ರಿಲೇಟಿವ್ಸು ಎಲ್ಲ. ಇದರಲ್ಲಿ ನಿಮ್ಮ ವ್ಯಂಗ್ಯ ಚಿತ್ರವೂ ಇದೆ. ಇದು ಸಹ ಇದು. ಇದನ್ನು ಅವ್ರಿಗೆ ತೋರಿಸಿದ್ರೆ ನೀವು? ಇಲ್ಲ, ಅವರು ಆಮೇಲೆ ಬರ್ತದೆ. ಓಕೆ. ಆಮೇಲೆ ನಿಮ್ಮ ಕುಟುಂಬದ ಇದು ಸಹ ಇದೆ. ಇದು 200 ವರ್ಷ. ಬಳ್ಳ ವಂಶಸ್ಥರು ವೆಂಕಟರಾಮನ ಉಡುಪ, ವೆಂಕಟೇಶ, ವಿ ಉಪದ್ರೆ. ನೀವು ಈಗ ಇರೋದು ಇಲ್ಲಿದೆ ನೋಡಿ. ಜಯರಾಮ್ ಉಡುಪ, ಅಂಬಿಕಾ ಉಡುಪ. ಇದು ನಿಮ್ಮ ಅಣ್ಣ. ಇವರೇ ಡಾಕ್ಟರ್? ಅವರೇ ಡಾಕ್ಟರ್. ಸುಮಿತ್ರಕಾರ ಅಂತ ಇವ್ರು ತೀರೋಗಿದ್ದಾರೆ. ಇಲ್ಲ, ಇವರಿದ್ದಾರೆ. ಅವ್ರ ತಾಯಿ ಬರ್ಗಡ್. ಈಗ ಎಲ್ಲ ಇದ್ದಾರೆ. ಹೀಗೆ ನೀವು ಇದೆಲ್ಲ ಮೊದಲೇ ಇತ್ತ ನಿಮಗೆ ಕುಟುಂಬ ವಂಶವೃಕ್ಷಗಳೆಲ್ಲ? ವಂಶವೃಕ್ಷ ನಮ್ಮ ತಂದೆ ಎಲ್ಲ ಮಾಡಿಟ್ಟಿದ್ರೆ ನಮ್ಮ ಅಣ್ಣ ಅದಕ್ಕೆಲ್ಲ ಅಡಿಷನ್ ಆಗಿ. ಇದು ಈಗ ನಿಮ್ಮ ಅಣ್ಣ ಕೆಲಸ ಮಾಡ್ತಾ ಇದ್ದಾರಾ? ಹೀಗೆ ಅವರು? ಹೌದು.
ಅವ್ರಿಗೆ 1 ವರ್ಷದಲ್ಲಿ ಹೀಗೆ ಪುಸ್ತಕ ಮಾಡಿದ್ದೀರಿ, ಇದು ಒಂದು ಸಾಧನೆ. ಅವರ ತಂದೆಯವರಿಗೆ ನಿಮ್ಮ ತಂದೆಯವರಿಗೆ ಯಾವುದಾದ್ರು ಕಲೆಯಲ್ಲಿಯೂ ಸಹ ಆಸಕ್ತಿ ಇತ್ತ? ಕಲೆ ಅಂತ ನೀವು ಗೊತ್ತಲ್ಲ ಊರ ಕಡೆ ಅಂತ ಕಲೆ ಅಂತ ಯಕ್ಷಗಾನ ಅದಲ್ಲ ಅಷ್ಟೇ. ನಿಮ್ಮ ಅಣ್ಣನಿಗೆ? ಅಣ್ಣನು ಎಲ್ಲ ಬರೀತಾನೆ, ಎಲ್ಲ ಮಾಡ್ತಾನೆ, ಹಾಗೆ ಬರೀತಾನೆ, ಮೆಡಿಕಲ್ ಇದ್ರದ್ದು ಇದೆಲ್ಲ ಮಾಡ್ತಾನೆ. ಆದರೆ ನಿಮ್ಮದೊಂದು ಕೇಳ್ಬೋದಾ ಗೊತ್ತಿಲ್ಲ, ನಿಮ್ಮದೊಂದು ಈ ಪೋಲಿಯೋ ಏನಾಯಿತು, ಇದು ಹೇಗಾಯ್ತು? ಅಂದರೆ ಇದು ಆ ಕಾಲದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರೇ ಹೇಗೆ? ಆವಾಗ ಈ ವ್ಯಾಕ್ಸಿನ್ ಎಲ್ಲ ಇರಲಿಲ್ಲ. 1 ವರ್ಷ ಮಗು ಇರುವಾಗ ಆಗಿರೋದು. ಆ್ಯಕ್ಚುಲಿ ಹುಟ್ಟಿದ್ದು ಮಣಿಪಾಲದಲ್ಲೇ, ಬಟ್ ಆವಾಗ ಈ ವ್ಯಾಕ್ಸಿನೇಷನ್ ಅಂತೆಲ್ಲ ಹಾಕಿರಲಿಲ್ಲ, ಆವಾಗೆಲ್ಲ ಇಲ್ಲ ಅನಿಸುತ್ತೆ, ಆಗಿರಲಿಲ್ಲ, ಆವಾಗಷ್ಟು ಪಾಪ್ಯುಲರ್ ಆಗಿಲ್ಲ. ಅದು ಕ್ಯೂರೇಬಲ್ ಅಲ್ಲದು, ಅಂದರೆ ಅದು ಮೊದಲೇ ಪ್ರಿವೆನ್ಷನ್ ಈಸ್ ದ ಓನ್ಲಿ. ಅದು ಎಷ್ಟು ವರ್ಷ ಆದಮೇಲೆ ಗೊತ್ತಾಯ್ತು ನಿಮಗೆ? ಇಲ್ಲ, ಅದು 1 ವರ್ಷ ಆದ ಕೂಡ ಬಂದುಬಿಟ್ಟು ಆಗಿರುತ್ತೆ ಅಷ್ಟೊತ್ತಿಗೆ. ಅದಾದಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ. ಇದು ನಿಮಗೆ ನೀವು ಆಗ ವ್ಯಾಕ್ಸಿನೇಷನ್ ಬಂದಿರಲಿಲ್ಲ? ಬಂದಿದೆ ಅನಿಸುತ್ತೆ, ಅಂದರೆ ದೊಡ್ಡ ದೊಡ್ಡ ಸಿಟಿಗಳಿದೆ ಅನಿಸುತ್ತೆ. ಮಣಿಪಾಲ ಅಲ್ಲಿ ಒಂದಿಲ್ಲ ಅನಿಸುತ್ತೆ. KMCಯಲ್ಲೇ ಅದು ಮಗು ಹುಟ್ಟಿದ್ರು ಹಾಗೆ ಇರಲಿಲ್ಲ ಆಮೇಲೆ ಏನು ಮಾಡಲಿಕ್ಕಾಗಿಲ್ಲ. ಇದು ನಿಮಗೆ ಒಂದು ಕುಟುಂಬ ಜನ್ಯವಾಗಿ ನಿಮ್ಮ ಮನೆತನದಲ್ಲಿ ಪಕ್ಕದವ್ರಿಗೆ ಯಾರಿಗಾರು ಇತ್ತದು? ಇದು ಸಾಂಕ್ರಾಮಿಕ ರೋಗ ಥರ ಅಲ್ಲ? ಹೌದೌದು. ಈಗ ನನಗೆ ತಿಳಿದ ಮಟ್ಟಿಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಬಿಟ್ಟರೆ ಬೇರೆ ಎಲ್ಲ ದೇಶದಲ್ಲಿ ಇರಾಟೇಟ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇದೊಂದು 60,000 ಕೋಟಿ ರೂಪಾಯಿನ ಈ ವ್ಯಾಕ್ಸಿನೇಷನ್ಗೆ ಕೊಟ್ಟು ಮಾಡ್ತಾ ಇರ್ತಾರೆ. ಅದನ್ನು ಭಾಳ ಎಫರ್ಟ್ ಹಾಕಿದ್ದಾರೆ ಗೌರ್ಮೆಂಟು, ಸರ್ಕಾರ ತುಂಬ ಎಫರ್ಟ್ ಹಾಕಿದೆ. ನಿಮ್ಮ ತಾಯಿಯವರು ಇದ್ರ ಬಗ್ಗೆ ಏನಾದ್ರು ಹೇಳ್ತಾ ಇರ್ತಾರೆ ಅವಾಗಲೂ? ತಾಯಿಯವರು ಅವರು ಮನೆ ಕೆಲಸ ಅಲ್ಲಿ. ಅವರು ಎಷ್ಟು ಕಲ್ತಿದ್ದಾರೆ ನಿಮ್ಮ ತಾಯಿಯವರು? ಅವರು 5ನೇ ಕ್ಲಾಸ್. ನಿಮ್ಮ ಅರ್ಲಿಯರ್ ಎಜುಕೇಷನ್ ಬಳ್ಕೂರಲ್ಲೇ ಆಯಿತಾ? ಫಸ್ಟು 1ನೇ ತರಗತಿಯಿಂದ 7ನೇ ತರಗತಿ ತನಕ. ನಿಮ್ಮ ತಂದೆಯವರೇ ಮೇಸ್ಟ್ರ್ ಆಗಿದ್ದರು? ಇಲ್ಲ, ಅವರು ಮತ್ತೊಂದು ಪಕ್ಕದ ಊರಿದವರು, ಗೌರ್ಮೆಂಟ್ ಸ್ಕೂಲ್ ಟೀಚರ್. ನಮ್ಮ ಬಳ್ಕೂರಿನಲ್ಲೇ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ಅಂದರೆ ನನ್ನ ಇದೆಲ್ಲ ಆಗಿರೋದು ಅಂದರೆ ಎಲಿಮೆಂಟ್ರಿ ಸ್ಕೂಲ್. ನಾನು ಹೈಸ್ಕೂಲಿಗೆ ನಮ್ಮ ಪಕ್ಕದಲ್ಲೇ ಬಸರೂರು ಅಂತ ಇದೆ, ಬಸರೂರು, ಅಲ್ಲಿಗೆ ಹೋಗಿದ್ದು. ಕೊನೆಗೆ PUC ಮಾತ್ರ ಬಂಡಾಸ್ಕರ್ಸ್ ಕಾಲೇಜ್ ಕುಂದಾಪುರದಲ್ಲಿ. ಆ ಕಾಲದಲ್ಲಿ ನಿಮ್ಗೆ ಯಾರು ಕ್ಲಾಸ್ಮೇಟ್? ನೀವು ವ್ಯಂಗ್ಯಚಿತ್ರಕ್ಕೆ ನಿಮ್ಮ ಪ್ರೇರಣೆ ಇದು ಪುಸ್ತಕದಲ್ಲಿ ಬರೆದಾಗ ಪಂಜು ಗಂಗೂಲಿ ಅಂತ ಹೇಳಿದರೆ ಅದು ಬರೆದಿದ್ದೀರಿ. ಅವರು ನಿಮ್ಮ ಕಾಲೇಜ್ ಮೇಟ್ ಆಗಿದ್ರೆ? ಕಾಲೇಜ್ ಇರುವಾಗ ಭಂಡಾಸ್ಕರಲ್ಲಿ. ಆವಾಗ ಮತ್ತೆ ನಿಮಗೆಲ್ಲರಿಗೂ ನಮ್ಮದೆಲ್ಲ ಏನಂದರೆ ತರಂಗ ಸ್ಟಾರ್ಟ್ ಆಯ್ತಲ್ಲ, ತರಂಗ ಹರಿಣಿಯವರದ್ದು. ಅದರಿಂದ ಹರಿಣಿ ತುಂಬ ಜನ ಇಂಟ್ರೊಡ್ಯೂಸ್ ಮಾಡಿ. ನೀವು PUC ಅಲ್ಲಿ ಮಾಡಿದ್ರಿ ನೀವು. ಆಗ ಪಂಜು ಗಂಗೂಲಿ ಅವರು ಯಾವುದರಲ್ಲಿ? ಆವಾಗ BSc ಫಸ್ಟ್ ಇಯರಲ್ಲಿದ್ರಾ? ಫಸ್ಟ್ ಇಯರ್ ಅನ್ಸುತ್ತೆ, ಕರೆಕ್ಟ್. ಅವರ ಚಿತ್ರಗಳನ್ನು ನಾನು ಮುಂಗಾರಲಿರುವ ಭಾಳ ಸಮೀಪವಾಗಿ ನೋಡಿದ್ದೆ, ಭಾಳ ಅದ್ಭುತವಾಗಿ ಬರೀತಾ ಇದ್ದರು. ಅವರ ಬಗ್ಗೆ ಲಂಕೇಶ್ ಸೇರಿಕೊಂಡ್ರು. ಲಂಕೇಶ್ ಸೇರಿದ್ರು, ಮತ್ತು ಬಿಸ್ನೆಸ್ ಇಂಡಿಯಾ ಇದರಲ್ಲೆಲ್ಲ ಹೋಗಿ ಇದೆಲ್ಲ ಮಾಡ್ತಿದ್ರು. ನೀವು ಈ ಚಿತ್ರಗಳನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ? ಬಹುಶಃ 3ನೇ ಕ್ಲಾಸ್ 4ನೇ ಕ್ಲಾಸಿಂದ. ಒಂದ್ಸರಿ ನನಗೆ ನೆನಪಿರೋ ಪ್ರಕಾರ ಒಂದು ಇಂಡಿಯಾದ ಚಿತ್ರ ಬಿಡಿಸಿದ್ದು, ಅದು ನನ್ನ ಅಣ್ಣ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಬಹುಶಃ ಅನಿಸುತ್ತೆ. ಆ ಚಿತ್ರಗಳು ನಿಮ್ಮಲ್ಲಿ ಇದೆ ಈ ವರ್ಷದಲ್ಲಿ? ಯಾವುದಿಲ್ಲ, ಬಟ್ ನೀವು ಅಲ್ಲಿ ಏನೋ ಸ್ಪರ್ಧೆಗಳಲ್ಲಿ ಬಹುಮಾನ? ಹೌದು, ಆವಾಗ ಗಣೇಶನ ನೀವು ಬಂದಿರ್ಬೋದು, ಉಡುಪಿಲೆಲ್ಲ ಆಗ್ತಿದೆ ಗಣೇಶನ ಚಿತ್ರ, ಗಣೇಶನ ಹಬ್ಬದ ಚಿತ್ರ ಮಾಡೋದು GS ಶೆಣೈ ಅವರು. GS ಶೆಣೈ ಅದರಲ್ಲೆಲ್ಲ ಇದ್ರೆ ನೀವು? ಅದರೆಲ್ಲ ಪ್ರೈಸ್ ಎಲ್ಲ ಬಂದಿತ್ತು ಆವಾಗ. ಹಾಗೆ ಬಂದಿದ್ರಿ. ಓಕೆ. ನೀವು ಬಂಡರ್ಸ್ಕಾರಲ್ಲಿ ಬಂದಾಗ ತರಂಗ ಪತ್ರಿಕೆ ಇತ್ತಾಗ, ಆಗ ಒಂದು ಸರ್ತಿ ಪಂಜು ಗಂಗೂಲಿಯವರ ಬಗ್ಗೆ ಒಂದು ಗುಲ್ವಾಡಿಯವರ ಲೇಖನ ಎಲ್ಲ ಬರೆದಿದ್ರು. ಆಗ ನೀವು ಅವ್ರನ್ನ ಭೇಟಿಯಾಗಿದ್ರಿ? ನೀವು ಭೇಟಿನ ಸೇಮ್ ಕಾಲೇಜಲ್ಲ ಭೇಟಿಯಾಗಿದ್ರಿ. ಅಲ್ಲಿ ಗೋಡೆ ಪತ್ರಿಕೆನೇ ಇರ್ಬೋದು. ರಘುರಾಮ್ ರಾವ್ ಬೈಕಂಪಾಡಿದ್ರು ಅಲ್ಲಿ, ಇಂಗ್ಲೀಷ್. ಹೌದೌದು. ನಿಮ್ಗೆ ಹೆಂಗೆ ಗೊತ್ತವರು? ಅವರು ನಮ್ಮ ಊರಿನವ್ರು, ಅವರು ಇಂಗ್ಲೀಷ್ ಲೆಕ್ಚರರ್ ಅಲ್ಲ ಅವರು. ಮತ್ತು ಅವರು ಗೋವಿಂದಾಸ್ ಕಾಲೇಜಿಗೆ ಲೆಕ್ಚರ್ ಆಗಿ ಬಂದರು, ನಮ್ಮ ಬೈಕಂಪಾಡಿಯವರು ಅವ್ರ ಹತ್ರದಲ್ಲಿ. ಅವ್ರು ಲೆಕ್ಚರ್ ಆಗಿದ್ದಾರೆ. ರಘುರಾಮ್ ಶೆಟ್ರು ಅಲ್ಲ, ರಘುರಾಮ್ ಇವರಿದು ಇಂಗ್ಲೀಷ್ ಅಲ್ಲ, ಇಂಗ್ಲೀಷ್ ಈಗಲೇ ಇದ್ದಾರೆ ಅವರು. ಅವ್ರ ಮಗ ರಘುರಾಮ್ ಇವರು ಬೈಕಂಪಾಡಿ ಅಂತ ಪತ್ರಕರ್ತಕ್ಕೆ ಇದೆಲ್ಲ ಬರೀತಾರೆ. ಅವ್ರ ಮಗನೇ ಅಲ್ಲ ಅದು? ಅವ್ರ ಮಗ. ನಿಮಗೆ ಆ ವ್ಯಂಗ್ಯ ಚಿತ್ರ ಕ್ಷೇತ್ರಕ್ಕೆ ಯಾವಾಗ ಹೋದ್ರಿ? ವ್ಯಂಗ್ಯ ಭಾವಚಿತ್ರಕ್ಕೆ
ಕೊನೆಗೆ ಬಹುಶಃ ಅಲ್ಲಿಂದ ಸ್ಟಾರ್ಟ್ ಆಯಿತು. ಕೊನೆ ಬೆಂಗಳೂರಿಗೆ ಬಂದೆ. ಹಾಂ ಇಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರ ಕಾಲೇಜಿಗೆ ಸೇರಿಕೊಂಡೆ. ಹಾಂ ಅಂದರೆ ಪಿ ಯು ಸಿಯಲ್ಲಿ ನೀವು ಸೈನ್ಸ್ ತಗೊಂಡದ್ದು, ಆಮೇಲೆ ನಿಮಗೆ ಮೆರಿಟಲ್ಲಿ ಇಲ್ಲಿ ಸಿಕ್ಕಿತ್ತ? CET ಅಂತ ಆಯ್ತು. ಹೌದು. ಅದರಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂತು. ಬೆಂಗಳೂರಿಗೆ ಬಂತು, ಅದು ಇಲೆಕ್ಟ್ರಿಕಲ್ ಬಂತು. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ಹಾಂ. ನಿಮ್ಮ ಆ ಸಮಯದಲ್ಲಿ ಎಲ್ಲಿ ನೀವು ವಿದ್ಯಾಭ್ಯಾಸ ಎಲ್ಲಿ ಕ್ವಾರ್ಟರ್ಸಲ್ಲಿದ್ದರೆ ನೀವು ಹೇಗೆ? ಇಲ್ಲ ಬೆಂಗಳೂರಿನಲ್ಲ. ಹಾಂ. ಬೆಂಗಳೂರಿನಲ್ಲಿ ಹಾಸ್ಟೆಲ್ ಹಾಸ್ಟೆಲಲ್ಲಿದ್ದರೆ ಬುಲ್ ಟೆಂಪಲ್ ರೋಡ್ನಲ್ಲಿ ಹಾಂ. ಶಂಕರ್ ಸ್ಕೂಲ್ ಆಫ್ ಕಲ್ಚರ್ ಅಂತ ಹಾಸ್ಟೆಲ್ ಇತ್ತು, ಅಲ್ಲಿ ಇರೋದು. ಅಂದ್ರೆ ನೀವು ಬೆಂಗಳೂರಿಗೆ ಬಂದು ಸಾಧಾರಣ ಒಂದು 40 ವರ್ಷ ಆಯಿತು. 40 ವರ್ಷ ಆಯಿತು. ಆಗಿನ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೆ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ವ್ಯತ್ಯಾಸ ನಿಮಗೂ ಗೊತ್ತು, ನಮಗೂ ಗೊತ್ತು, ಚೇಂಜ್ ಆಗಿದೆ. ಚೇಂಜ್ ಆಗಿದೆ. ನೀವು ಬೆಂಗಳೂರಿಗೆ ಇದು ಹೊರೆ ಆಯಿತು ಅಂತ ಆಗೋದಿಲ್ಲ? ಅಂದರೆ ಬೆಂಗಳೂರನ್ನು ಇನ್ನೂ ಅದನ್ನು ಕಾರ್ಯಕ್ರಮ ಇದನ್ನು ಓವರ್ಲೋಡ್ ಆಗಿಂತ ಕಾಣ್ತಾ ಇಲ್ವ ಅಂತ ನೀವು ಬೆಂಗಳೂರು? ಅದನ್ನು ಡಿಸ್ಟ್ರಿಬ್ಯೂಟ್ ಆಗಬೇಕಿತ್ತಲ್ವ ಅಂತ ಇಂಡಸ್ಟ್ರಿಗಳು ಎಲ್ಲ? ಅದೆಲ್ಲ ಹೇಳೋದು ಈಸಿ, ಮಾಡೋದು ತುಂಬ ಕಷ್ಟ. ಅಷ್ಟೇ. ವೆದರ್ ಗೌರ್ಮೆಂಟ್ ಐ ಥಿಂಕ್ ದೇ ಆರ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ ಮಾಡ್ತಾ ಇದ್ದಾರೆ. ಅದು ಫಿಟ್ ಮಾಡಲಿಕ್ಕೆ ರಿಯಾಲಿಟಿ ಮೇಲೆ ಸ್ವಲ್ಪ ದಿವಸ ಅಲ್ವಾ? ನೀವು ಪ್ರಥಮ ವ್ಯಂಗ್ಯ ಚಿತ್ರಗಳನ್ನು ಯಾವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ವ್ಯಂಗ್ಯ ಈಗ ನೀವು ಪೇಂಟಿಂಗ್ ಮಾಡ್ತಾಯಿದ್ರಿ? ಹೌದು, 10ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು ನೆನಪಾಗ್ತದೆ. 7, 8 ಆವಾಗ ಈ ಅಂದರೆ ಯಾವುದು ಪಬ್ಲಿಷ್ ಆಗಿಲ್ಲ. ಈಗ GK ಐತಾಳ್ ಹೇಳಿದ್ರಲ್ಲ, ಅವರೆಲ್ಲ ಇಂಟರ್ವ್ಯೂ ಮಾಡಿ ಇದು ಮಾಡು ಅದೆಲ್ಲ ಹೇಳಿದ್ದು. ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದರು. ಬ್ಯಾಂಕಿಂಗ್ ಅವರು ಬಹುಶಃ 7ನೇ ಕ್ಲಾಸಿಲ್ಲ ಅವರೆಲ್ಲ ಹೇಳಿರೋದೆಲ್ಲ ನೆನಪಾಗ್ತಾ ಇದೆ. ಅಲ್ಲಿ ಪ್ರೋಟ್ರೈಟ್ ಮಾಡ್ತಾಯಿದ್ವಿ ಆವಾಗ. ಈಗ ಆ ಸಂಗ್ರಹಗಳು ನಿಮ್ಮಲ್ಲಿ ಇದೆಯಾ? ಅದು ಯಾವುದೂ ಇಲ್ಲ. ಆಮೇಲೆ ನೀವು ಅಲ್ಲಿ ಕುಂದಾಪುರದಲ್ಲಿ ನಿಮ್ಮ ಪಂಜು ಗಂಗೂಲಿ ಇದ್ದರೆ ನೀವು ಪತ್ರಿಕೆಗೆ ಯಾವಾಗ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು? ಪತ್ರಿಕೆಗೆ ಇಂಜಿನಿಯರಿಂಗ್ ಆದಮೇಲೆ ಒಂದು ಸರಿ ವಾರ ಪತ್ರಿಕೆ ಅಂತ ಇತ್ತು, ಹೋಗಿದ್ದು. BV ವೆಂಕಟ್. ಅದು ಎಲ್ಲಿ ನಿಮ್ಮ ಮಲ್ಲೇಶ್ವರಂ ಹತ್ರ ಇತ್ತು. ಅಲ್ಲಿ ಹೋಗಿ ನೆನಪಾಯ್ತು. ಅವರು ಮೀಟ್ ಮಾಡಿದ್ದು. ಬಟ್ ಅದು ದೂರ ಇತ್ತು. ನಾನಿಲ್ಲಿ ಬಸ್ಸನ್ನು ಬಿಡಿದ್ರು, ಅಲ್ಲಿ ಹೋಗಿ ಕೊಡೋದು ಹೆಂಗಂತ ಗೊತ್ತಾಗ ಅವಾಗ ಇಂಟರ್ನೆಟ್ ಇಲ್ಲಲ್ಲ. ಬಟ್ ಆ ಇದರಲ್ಲಿ ಒಂದು ಸರಿ ಸೀದಾ ಧೈರ್ಯ ಮಾಡಿ ಇದಕ್ಕೆ ಹೋಗಿದ್ದು, ಇಂಡಿಯನ್ ಎಕ್ಸ್ಪ್ರೆಸ್ ಆಫೀಸಿಗೆ. ಅಲ್ಲಿ ಕನ್ನಡಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್. ಅಲ್ಲಿ ನರೇಂದ್ರ ಸರ್ ಇದ್ರಲ್ಲ, ಅಲ್ಲಿ ರಿಸೆಪ್ಷನಿಂದ ನರೇಂದ್ರ ಸರಿ ಫೋನ್ ಮಾಡಿದಾಗ ಅವ್ರು ಕೆಳಗಡೆ ಬಂದು ಚಿತ್ರ ತಗೊಂಡು ಹೋದರು. ಆವಾಗ YNK ಇರಲಿಲ್ಲ ಆ ದಿವಸ. ನೀವೇನು ತೊಗೊಂಡಿದ್ರು? ಹೆಂಗೆ ಭಾವಚಿತ್ರ ತಗೊಂಡಿದ್ರು? ಒಂದಿಷ್ಟು ಮಾಡಿರೋದೆಲ್ಲ ತಗೊಂಡು ಅದನ್ನು YNKಗೆ ಸರ್ ತೋರಿಸಿದ್ರು. ನೀವು ಇದು ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೇ ಆವಾಗಲೇ ಎಷ್ಟನೇ ಇಯರಲ್ಲಿ? ಅಲ್ಲಲ್ಲ, ಇದು ಇಂಜಿನಿಯರಿಂಗ್ ಆದಮೇಲೆ. ಇಂಜಿನಿಯರಿಂಗ್ ಆದಮೇಲೆ.